ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಸಮರ ಸಾರಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ನಡೆಸಿದೆ. ಅವರ ಮನೆಗಳು, ಕಚೇರಿಗಳ ಮೇಲೆ ದಾಳಿ ನಡೆಸಿದೆ. ರಾಜ್ಯದ 5 ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ರೈಡ್ ನಡೆಸಿದೆ. ಬಳ್ಳಾರಿ, ಮೈಸೂರು, ಮಂಡ್ಯ, ಚಿತ್ರದುರ್ಗ, ಶಿವಮೊಗ್ಗದಲ್ಲಿ ದಾಳಿ ನಡೆಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಜಾಲಾಡಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಲೋಕಾಯುಕ್ತ ದಾಳಿ, ಅದರ ಡೀಟೇಲ್ಸ್ ಏನಿದೆ, ಯಾವ್ಯಾವ ಅಧಿಕಾರಿಗಳ ಮನೆಗಳ ಮೇಲೆ ಆಗಿದೆ, ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಅಂತ, ಯಾವ ರೀತಿಯಲ್ಲಿ ರೇಡ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗ ಏನು ಲೋಕೋಪಯೋಗಿ ಇಲಾಖೆಯ ಮೈಸೂರಿನಲ್ಲಿರುವಂತಹ ಏನು ಎಇ ಅಸಿಸ್ಟೆಂಟ್ ಇಂಜಿನಿಯರ್ ರೇವಣ್ಣ ಅವರ ಕಚೇರಿ ಹಾಗೂ ಮಂಡ್ಯದಲ್ಲಿರುವಂತಹ 2 ಮನೆಗಳ ಮೇಲೆ ಈಗ ದಾಳಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಅಪಾರ ಪ್ರಮಾಣದಲ್ಲಿ ಆಸ್ತಿ ಮತ್ತು ಹಣವನ್ನು ಸಂಪಾದನೆ ಮಾಡಿದ್ದಾರೆ ಎನ್ನುವಂತಹ ದೂರುಗಳು ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಹೋಗಿತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP TJ ಉದೇಶ್ ಅವರ ನೇತೃತ್ವದಲ್ಲಿ ಈಗ ದಾಳಿಯಾಗಿರುವಂಥದ್ದು. ದುಷ್ಟಸ ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಹಿಂಭಾಗದಲ್ಲಿರುವಂತಹ ಲೋಕೋಪಯೋಗಿ ಇಲಾಖೆ ಇದು. ಇಲ್ಲಿ ಏನು ಎಇ ರೇವಣ್ಣ ಅವರ ಕಚೇರಿ ಕೂಡ ಬರುವಂತದ್ದು. ಈಗಾಗಲೇ ಬೆಳಿಗ್ಗೆ 6 ಗಂಟೆಗೆ ಬಂದಂತಹ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ರೇವಣ್ಣ ಅವರಿಗೆ ಸಂಬಂಧಿಸಿದಂತಹ ಕಚೇರಿಯಲ್ಲಿದೆ. ಆ ಒಂದು ಕಚೇರಿ ಮೈಸೂರಿರುವಂತದ್ದು. ಜೊತೆಗೆ ಮಂಡ್ಯದಲ್ಲೂ ಕೂಡ 2 ಮನೆಗಳು ಬರುತ್ತೆ. ಆ 2 ಮನೆಗಳ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿಯಾಗಿರುವಂತದ್ದು. ಮೈಸೂರಿರುವಂತಹ ಕಚೇರಿಯಲ್ಲಿ 5 ಅಧಿಕಾರಿಗಳು ಈಗಾಗಲೇ ಕಚೇರಿಯಲ್ಲಿ ಸಾಕಷ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅವರ ಮೇಲೆ ಒಂದಷ್ಟು ಆರೋಪಗಳು ಬಂದಿತ್ತು. ಸಾಕಷ್ಟು ಹಣವನ್ನು ಮಾಡ್ತಾ ಇದ್ದಾರೆ, ಒಂದಷ್ಟು ಆಸ್ತಿಗಳು ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಹೋಗಿದೆ. ಸೊ ಹೀಗಾಗಿ ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ TJ ಉದೇಶ್ ಅವರು SP ಯಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಮಂಡ್ಯದಲ್ಲಿರುವಂತಹ 2 ಮನೆಗಳಿದೆ. ಆ 2 ಮನೆಗಳಲ್ಲೂ ಕೂಡ ಒಂದಷ್ಟು ದಾಖಲೆಗಳಿರ್ಬೋದು, ಆಸ್ತಿ ಪತ್ರಗಳಿರ್ಬೋದು, ಜೊತೆಗೆ ಒಂದಷ್ಟು ಹಣವು ಸಿಕ್ಕಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗೆ ಎಷ್ಟರ ಮಟ್ಟಿಗೆ ಹಣ ಸಿಕ್ಕಿ ಅಂದ್ರೆ ಯಾವ ಪ್ರಮಾಣದಲ್ಲಿ ಹಣ ಇದೆ, ಜೊತೆಗೆ ಆಸ್ತಿ ಪತ್ರಗಳು ಎಲ್ಲೆಲ್ಲಿ ಆಸ್ತಿಗಳ ಸಂಪಾದನೆ ಮಾಡಿದ್ದಾರೆ, ಇದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ನಡೀತಾ ಇದೆ. ಇದು ಅಕ್ರಮವಾಗಿ ಸಂಪಾದನೆ ಮಾಡಿರುವಂತದ್ದ ಅಥವಾ ಬೇರೆ ಇನ್ಯಾವುದೋ ಮೂಲಗಳಿಂದ ಬಂದಿದೆ, ಇದರ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮೈಸೂರಿನ ಕಚೇರಿಯಲ್ಲೂ ಕೂಡ ಅವರು ಬಳಸ್ತಾ ಇರುವಂತಹ ಒಂದಷ್ಟು ಕಂಪ್ಯೂಟರ್ಗಳಿರ್ಬೋದು, ಜೊತೆಗೆ ಅವರ ಕಚೇರಿಯಲ್ಲಿರುವಂತಹ ದಾಖಲೆ ಪತ್ರಗಳು ಕೂಡ ಪರಿಶೀಲನೆ ಮಾಡೋ ಕೆಲಸಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಹೀಗಾಗಿ ಮಧ್ಯಾಹ್ನದ ನಂತರದಲ್ಲಿ ಎಷ್ಟರ ಮಟ್ಟಿಗೆ ಅವರು ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ, ಇದರ ಬಗ್ಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿಡುಗಡೆ ಮಾಡುವಂತಹ ಏನೊಂದು ಪ್ರೆಸ್ ನೋಟ್ ಇದೆ, ಅದರಲ್ಲಿ ಅಧಿಕೃತವಾದಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗುವಂತದ್ದು. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಸಮರ ಸಾರಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ನಡೆಸಿದೆ. ಅವರ ಮನೆಗಳು, ಕಚೇರಿಗಳ ಮೇಲೆ ದಾಳಿ ನಡೆಸಿದೆ. ರಾಜ್ಯದ 5 ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ರೈಡ್ ನಡೆಸಿದೆ. ಬಳ್ಳಾರಿ, ಮೈಸೂರು, ಮಂಡ್ಯ, ಚಿತ್ರದುರ್ಗ, ಶಿವಮೊಗ್ಗದಲ್ಲಿ ದಾಳಿ ನಡೆಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಜಾಲಾಡಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಲೋಕಾಯುಕ್ತ ದಾಳಿ, ಅದರ ಡೀಟೇಲ್ಸ್ ಏನಿದೆ, ಯಾವ್ಯಾವ ಅಧಿಕಾರಿಗಳ ಮನೆಗಳ ಮೇಲೆ ಆಗಿದೆ, ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಅಂತ, ಯಾವ ರೀತಿಯಲ್ಲಿ ರೇಡ್ ನಡೀತಾ ಇದೆ?
ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗ ಏನು ಲೋಕೋಪಯೋಗಿ ಇಲಾಖೆಯ ಮೈಸೂರಿನಲ್ಲಿರುವಂತಹ ಏನು ಎಇ ಅಸಿಸ್ಟೆಂಟ್ ಇಂಜಿನಿಯರ್ ರೇವಣ್ಣ ಅವರ ಕಚೇರಿ ಹಾಗೂ ಮಂಡ್ಯದಲ್ಲಿರುವಂತಹ ಎರಡು ಮನೆಗಳ ಮೇಲೆ ಈಗ ದಾಳಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಅಪಾರ ಪ್ರಮಾಣದಲ್ಲಿ ಆಸ್ತಿ ಮತ್ತು ಹಣವನ್ನ ಸಂಪಾದನೆ ಮಾಡಿದ್ದಾರೆ ಎನ್ನುವಂತಹ ದೂರುಗಳು ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಹೋಗಿತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP TJ ಉದೇಶ್ ಅವರ ನೇತೃತ್ವದಲ್ಲಿ ಈಗ ದಾಳಿಯಾಗಿರುವಂಥದ್ದು. ದುಷ್ಟಸ ಗಮನಿಸ್ತಾ ಇರಬಹುದು, ಈಗಾಗಲೇ ಏನು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಹಿಂಭಾಗದಲ್ಲಿರುವಂತಹ ಲೋಕೋಪಯೋಗಿ ಇಲಾಖೆ ಇದು. ಇಲ್ಲಿ ಏನು ಎಇ ರೇವಣ್ಣ ಅವರ ಕಚೇರಿ ಕೂಡ ಬರುವಂತದ್ದು. ಈಗಾಗಲೇ ಬೆಳಿಗ್ಗೆ 6 ಗಂಟೆಗೆ ಬಂದಂತಹ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ರೇವಣ್ಣ ಅವರಿಗೆ ಸಂಬಂಧಿಸಿದಂತಹ ಕಚೇರಿಯಲ್ಲಿದೆ, ಆ ಒಂದು ಕಚೇರಿ ಮೈಸೂರಿರುವಂತದ್ದು. ಜೊತೆಗೆ ಮಂಡ್ಯದಲ್ಲೂ ಕೂಡ 2 ಮನೆಗಳು ಬರುತ್ತೆ, ಆ 2 ಮನೆಗಳ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿಯಾಗಿರುವಂತದ್ದು. ಮೈಸೂರಿರುವಂತಹ ಕಚೇರಿಯಲ್ಲಿ 5 ಅಧಿಕಾರಿಗಳು ಈಗಾಗಲೇ ಕಚೇರಿಯಲ್ಲಿ ಸಾಕಷ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅವರ ಮೇಲೆ ಒಂದಷ್ಟು ಆರೋಪಗಳು ಬಂದಿತ್ತು, ಸಾಕಷ್ಟು ಹಣವನ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಆಸ್ತಿಗಳು ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಹೋಗಿದೆ. ಸೊ ಹೀಗಾಗಿ ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ TJ ಉದೇಶ್ ಅವರು SP ಯಲ್ಲಿದ್ದಾರೆ, ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಮಂಡ್ಯದಲ್ಲಿರುವಂತಹ 2 ಮನೆಗಳಿದೆ, ಆ 2 ಮನೆಗಳಲ್ಲೂ ಕೂಡ ಒಂದಷ್ಟು ದಾಖಲೆಗಳಿರ್ಬೋದು, ಆಸ್ತಿ ಪತ್ರಗಳಿರ್ಬೋದು, ಜೊತೆಗೆ ಒಂದಷ್ಟು ಹಣವು ಸಿಕ್ಕಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗೆ ಎಷ್ಟರ ಮಟ್ಟಿಗೆ ಹಣ ಸಿಕ್ಕಿ ಅಂದ್ರೆ ಯಾವ ಪ್ರಮಾಣದಲ್ಲಿ ಹಣ ಇದೆ, ಜೊತೆಗೆ ಆಸ್ತಿ ಪತ್ರಗಳು ಎಲ್ಲೆಲ್ಲಿ ಆಸ್ತಿಗಳ ಸಂಪಾದನೆ ಮಾಡಿದ್ದಾರೆ, ಇದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ನಡೀತಾ ಇದೆ. ಇದು ಅಕ್ರಮವಾಗಿ ಸಂಪಾದನೆ ಮಾಡಿರುವಂತದ್ದ ಅಥವಾ ಬೇರೆ ಇನ್ಯಾವುದೋ ಮೂಲಗಳಿಂದ ಬಂದಿದೆ, ಇದರ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮೈಸೂರಿನ ಕಚೇರಿಯಲ್ಲೂ ಕೂಡ ಅವರು ಬಳಸ್ತಾ ಇರುವಂತಹ ಒಂದಷ್ಟು ಕಂಪ್ಯೂಟರ್ಗಳಿರ್ಬೋದು, ಜೊತೆಗೆ ಅವರ ಕಚೇರಿಯಲ್ಲಿರುವಂತಹ ದಾಖಲೆ ಪತ್ರಗಳು ಕೂಡ ಪರಿಶೀಲನೆ ಮಾಡೋ ಕೆಲಸಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಹೀಗಾಗಿ ಮಧ್ಯಾಹ್ನದ ನಂತರದಲ್ಲಿ ಎಷ್ಟರ ಮಟ್ಟಿಗೆ ಅವರು ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ, ಇದರ ಬಗ್ಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿಡುಗಡೆ ಮಾಡುವಂತಹ ಏನೊಂದು ಪ್ರೆಸ್ ನೋಟ್ ಇದೆ, ಅದರಲ್ಲಿ ಅಧಿಕೃತವಾದಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗುವಂತದ್ದು ಮಾಡಿದ್ದಾರೆ ಎನ್ನುವಂತಹ ದೂರುಗಳು ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಹೋಗಿತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP TJ ಉದೇಶ್ ಅವರ ನೇತೃತ್ವದಲ್ಲಿ ಈಗ ದಾಳಿಯಾಗಿರುವಂತದ್ದು. ದುಷ್ಟಸ ಗಮನಿಸ್ತಾ ಇರಬಹುದು, ಈಗಾಗಲೇ ಏನು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಹಿಂಭಾಗದಲ್ಲಿರುವಂತಹ ಲೋಕೋಪಯೋಗಿ ಇಲಾಖೆ ಇದು. ಇಲ್ಲಿ ಏನು ಎಇ ರೇವಣ್ಣ ಅವರ ಕಚೇರಿ ಕೂಡ ಬರುವಂತದ್ದು. ಈಗಾಗಲೇ ಬೆಳಿಗ್ಗೆ 6 ಗಂಟೆಗೆ ಬಂದಂತಹ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ರೇವಣ್ಣ ಅವರಿಗೆ ಸಂಬಂಧಿಸಿದಂತಹ ಕಚೇರಿಯಲ್ಲಿದೆ, ಆ ಒಂದು ಕಚೇರಿ ಮೈಸೂರಿರುವಂತದ್ದು. ಜೊತೆಗೆ ಮಂಡ್ಯದಲ್ಲೂ ಕೂಡ 2 ಮನೆಗಳು ಬರುತ್ತೆ, ಆ 2 ಮನೆಗಳ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿಯಾಗಿರುವಂತದ್ದು. ಮೈಸೂರಿರುವಂತಹ ಕಚೇರಿಯಲ್ಲಿ 5 ಅಧಿಕಾರಿಗಳು ಈಗಾಗಲೇ ಕಚೇರಿಯಲ್ಲಿ ಸಾಕಷ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅವರ ಮೇಲೆ ಒಂದಷ್ಟು ಆರೋಪಗಳು ಬಂದಿತ್ತು, ಸಾಕಷ್ಟು ಹಣವನ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಆಸ್ತಿಗಳು ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಹೋಗಿದೆ. ಸೊ ಹೀಗಾಗಿ ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ TJ ಉದೇಶ್ ಅವರು SP ಯಲ್ಲಿದ್ದಾರೆ, ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಮಂಡ್ಯದಲ್ಲಿರುವಂತಹ 2 ಮನೆಗಳಿದೆ, ಆ 2 ಮನೆಗಳಲ್ಲೂ ಕೂಡ ಒಂದಷ್ಟು ದಾಖಲೆಗಳಿರ್ಬೋದು, ಆಸ್ತಿ ಪತ್ರಗಳಿರ್ಬೋದು, ಜೊತೆಗೆ ಒಂದಷ್ಟು ಹಣವು ಸಿಕ್ಕಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗೆ ಎಷ್ಟರ ಮಟ್ಟಿಗೆ ಹಣ ಸಿಕ್ಕಿ ಅಂದ್ರೆ ಯಾವ ಪ್ರಮಾಣದಲ್ಲಿ ಹಣ ಇದೆ, ಜೊತೆಗೆ ಆಸ್ತಿ ಪತ್ರಗಳು ಎಲ್ಲೆಲ್ಲಿ ಆಸ್ತಿಗಳ ಸಂಪಾದನೆ ಮಾಡಿದ್ದಾರೆ, ಇದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ನಡೀತಾ ಇದೆ. ಇದು ಅಕ್ರಮವಾಗಿ ಸಂಪಾದನೆ ಮಾಡಿರುವಂತದ್ದ ಅಥವಾ ಬೇರೆ ಇನ್ಯಾವುದೋ ಮೂಲಗಳಿಂದ ಬಂದಿದೆ, ಇದರ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮೈಸೂರಿನ ಕಚೇರಿಯಲ್ಲೂ ಕೂಡ ಅವರು ಬಳಸ್ತಾ ಇರುವಂತಹ ಒಂದಷ್ಟು ಕಂಪ್ಯೂಟರ್ಗಳಿರ್ಬೋದು, ಜೊತೆಗೆ ಅವರ ಕಚೇರಿಯಲ್ಲಿರುವಂತಹ ದಾಖಲೆ ಪತ್ರಗಳು ಕೂಡ ಪರಿಶೀಲನೆ ಮಾಡೋ ಕೆಲಸಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಹೀಗಾಗಿ ಮಧ್ಯಾಹ್ನದ ನಂತರದಲ್ಲಿ ಎಷ್ಟರ ಮಟ್ಟಿಗೆ ಅವರು ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ, ಇದರ ಬಗ್ಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ಬಿಡುಗಡೆ ಮಾಡುವಂತಹ ಏನೊಂದು ಪ್ರೆಸ್ ನೋಟ್ ಇದೆ, ಅದರಲ್ಲಿ ಅಧಿಕೃತವಾದಂತಹ ಒಂದು ಮಾಹಿತಿ ಕೂಡ ಲಭ್ಯ